ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಜಾಪುರ ಹುಡುಗ ಚಾನಲ್. ನಾನು ನಿಮ್ಮ ಹೋಸ್ಟ್ ಮಾತಾಡತ್ತೀನಿ, ಮಹೇಶ್ ಹುಳ್ಳೆ ಅಂತ. ಬನ್ನಿ ನಿಮ್ಮ ಮುಂದೆ ಒಂದು ವಿಡಿಯೋ ತೊಗೊಂಬಂತೀವಿ. ಆ್ಯಂಡ್ರಾಯ್ಡ್ ಆಟೋ ಯಾವ ಥರ ಕನೆಕ್ಟ್ ಮಾಡಬೇಕು, ಆಮೇಲೆ ಯಾವ ಥರ ಯೂಸ್ ಆಗುತ್ತೆ. ಸೊ ಅದರಲ್ಲಿ ತುಂಬ ಫೀಚರ್ಸ್ ಇದೆ, ಲೇಟೆಸ್ಟ್ ಅಪ್ಡೇಟ್ ಇದೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಏನು ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಮೊಬೈಲ್ದಾಗ ಆ್ಯಂಡ್ರಾಯ್ಡ್ ಆಟೋ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಅದು ಅಪ್ಲಿಕೇಶನ್ ಒಳಗೆ ನೀವು ಸರ್ಚ್ ಮಾಡಿದ್ರಂದ್ರೆ ನಿಮ್ಗೆ ಆ್ಯಪ್ ಬರ್ತೈತೆ ರೀ. ಇದು ಆ್ಯಪ್ ಅಂದ್ರೆ ಆ್ಯಂಡ್ರಾಯ್ಡ್ ಆಟೋ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೋರಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಓಪನ್ ಅಂತ ಮಾಡಿರಿ. ಓಪನ್ ಅಂತ ಮಾಡ್ದಾಕರಾಗ ನಿಮ್ಗೆ ಈ ಥರ ಬರುತ್ತೆ. ಸೊ ನಿಮ್ಗೆ ಏನೇನು ಅಪ್ಲಿಕೇಶನ್ ಅಲೋ ಅಂತ ಬರ್ತದೆ, ನಾನು ಆಲ್ರೆಡಿ ಅಲೋ ಅಂತ ಮಾಡೀನಿ. ಅದು ಅಲೋ ಅಂತ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ನಿಮ್ಗೆ ಈ ಥರ ಬರ್ತದೆ. ನೆಕ್ಸ್ಟ್ ನಿಮ್ಮ ಡಾಟಾ ಕೇಬಲ್ ತೊಗೊಂಡು ಮೊಬೈಲ್ ಕನೆಕ್ಟ್ ಮಾಡಿ, ಇಲ್ಲಿ USB ಅಂತ ಇರುತ್ತೆ, USB-ಗೆ ಕನೆಕ್ಟ್ ಮಾಡಿರಿ. USB ಕನೆಕ್ಟ್ ಮಾಡಿಂದ ಸೆಟ್ಟಿಂಗ್ಸ್ ಒಳಗೆ ಬರ್ರಿ. ಸೆಟ್ಟಿಂಗ್ಸ್ ಒಳಗೆ ಬಂದು ಇಲ್ಲಿ ಫೋನ್ ಅಂತ ಇರುತ್ತೆ, ಸ್ಮಾರ್ಟ್ಫೋನ್ ಲಿಂಕೇಜ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಬಂದು ಇದು ಲಿಂಕೇಜ್ ಮೋಡ್ ನಿಮ್ಮದು ಆಫ್ ಅಂತ ಇರುತ್ತೆ ರೀ. ಆಫ್ ಇದ್ದಿದ್ದು ಆನ್ ಮಾಡ್ಕೋರಿ. ಆನ್ ಮಾಡ್ಕೊಂಡ್ಮ್ಯಾಗ ಇಲ್ಲಿ ಆ್ಯಂಡ್ರಾಯ್ಡ್ ಆಟೋ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ನೀವು ಬ್ಯಾಕ್ ಬರ್ರಿ. ಎಕ್ಸಿಟ್ ಆದಮೇಲೆ ಇಲ್ಲಿ ಆ್ಯಂಡ್ರಾಯ್ಡ್ ಆಟೋ ಅಂತ ಬರುತ್ತೆ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ಏನಪ್ಪ ಅಂತಂದ್ರೆ ನಿಮ್ಮದು ಡೈರೆಕ್ಟ್ ನ್ಯಾವಿಗೇಷನ್ ಓಪನ್ ಆಗ್ತೈತಿ. ನ್ಯಾವಿಗೇಷನ್ ಓಪನ್ ಆಗ್ತೈತಿ. ಅದಾದ್ಮ್ಯಾಗ ನಿಮ್ಗೆ ನ್ಯಾವಿಗೇಷನ್ ಬೇಕಂದ್ರೆ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಗೂಗಲ್ ಮ್ಯಾಪ್ಸ್ ಒಳಗೆ. ಏನಪ್ಪ ನೀವು ಯಾವ ಏರಿಯಾಕ್ಕೆ ಹೋಗ್ಬೇಕನ್ನತ್ತೀರಿ, ಸೊ ನಿಮ್ಮ ಸಿಟಿ ಒಳಗೆ ಓಡಾಡೋದಿತ್ತು ಅಂತಂದ್ರೆ ಸೊ ಅದೆಲ್ಲ ನೀವು ಇಲ್ಲಿ ಸರ್ಚ್ ಮಾಡಿಕೊಂಡು ಹೋಗ್ಬೋದು. ಅದಾದ್ಮ್ಯಾಗ ನೆಕ್ಸ್ಟ್ ಇಲ್ಲಿ ಬಾಲ್ ಐಕಾನ್ ಕಾಣಿಸತೈತಿಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ಮ್ಯಾಗ ನಿಮ್ಮ ಮೊಬೈಲ್ದಾಗೆ ಕೆಲವೊಂದು ಆ್ಯಪ್ಸ್ ಇದಕ್ಕೆ ಡಿಟೆಕ್ಟ್ ಆಗ್ತಾವೆ. ಸೊ ಯಾವ ಆ್ಯಪ್ಸ್ ಅಂತಂತೇಳಿ ಇಲ್ಲಿ ಬರ್ತಾವೆ. ಸೊ ನಿಮ್ಗೆ ಮ್ಯಾಪ್ ಐತಿ, ಆಮೇಲೆ ಮ್ಯೂಸಿಕ್, ಫೋನ್, ಆಮೇಲೆ ಕ್ಯಾಲೆಂಡ್ರ್, ನ್ಯೂಸ್, ರಿಮೈಂಡರ್ಸ್ ಏನಾದರೂ ಸೆಟ್ ಮಾಡ್ಕೋಬೋದು ನೀವು. ನಿಮ್ಗೆ ಇಂಪಾರ್ಟೆಂಟ್ ಏನಾದರೂ ಮೀಟಿಂಗ್ಸು, ಸೊ ಆ ದಿನ ನೀವು ತುಂಬ ಬ್ಯುಸಿ ಇದ್ದರೂ ಸೆಟ್ ಮಾಡಿ ಇಟ್ಕೋಬೋದು. ಸೊ ಅವತ್ತಿನ ದಿನ ಏನಾಗುತ್ತೆ ನಿಮ್ಗೆ ರಿಮೈಂಡರ್ ಆಗುತ್ತೆ. ಸೆಟ್ಟಿಂಗ್ಸ್ ಇದೆ, ವೆದರ್, ಮ್ಯೂಸಿಕ್ ಅಂದ್ರೆ YT ಮ್ಯೂಸಿಕ್ ನನ್ನ ಮೊಬೈಲ್ ಒಳಗೆ ಐತಿ, ಅದು ಆ್ಯಪ್ ಐತಿ. ಅದರಿಂದ ಏನು ಇದು ಆ್ಯಪ್ ಬರತೈತಿ. ವೆದರ್ ರಿಪೋರ್ಟ್ ಚೆಕ್ ಮಾಡ್ಬೇಕಂದ್ರೆ ವೆದರ್ ಮ್ಯಾಗ ಜಸ್ಟ್ ಒಂದು ಸತಿ ನೀವು ಕ್ಲಿಕ್ ಮಾಡಿರಿ, ಸೊ ಆಟೋಮೆಟಿಕ್ ವೆದರ್ ಬರುತ್ತೆ. Right now in Bijapur it's 78 degrees and cloudy. The forecast tonight is 76 degrees and cloudy. ನೋಡಿದ್ರಲ್ಲ ವೆದರ್ ರಿಪೋರ್ಟು. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರಿಮೈಂಡರ್ ಸೆಟ್ ಮಾಡ್ಕೋಬೇಕಂತಂದ್ರೆ ನೀವು ಜಸ್ಟ್ ರಿಮೈಂಡರ್ ಮ್ಯಾಗ ಕ್ಲಿಕ್ ಮಾಡಿರಿ. What's the reminder? Birthday party. Okay, birthday party. When do you want to be reminded? 10 July 2020. Sorry, I can only set reminders for a specific point in time. What time do you want to be reminded? 10th July 2020. Sorry, I can only set reminders for a specific point in time. What time do you want to be reminded? 9:30. ಓಕೆ, ಸೊ ಇದ್ರದ್ದು ರಿಮೈಂಡರ್ ಅಂತೂ ನಿಮಗೆ ಸೆಟ್ ಆಯಿತು. ಜಸ್ಟ್ ಫಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ರಿಮೈಂಡರ್ ಸೆಟ್ ಮಾಡಿದ್ಮ್ಯಾಗ ನಿಮ್ದು ಏನು ಯಾವ ಪಾರ್ಟಿ ಅಥವಾ ಯಾವ್ದು ನಿಮ್ಗೆ ಏನು ರಿಮೈಂಡರ್ ಇರುತ್ತಲ್ಲ ಅದ್ರದ್ದು ಇದು ಮಾಡಬೇಕು. ಸೊ ಅದಾದ್ಮ್ಯಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಜಸ್ಟ್ ಯಾವ ಡೇಟಿಗೆ ಸೆಟ್ ಮಾಡ್ಬೇಕು ಅನ್ನೋದೈತಿ. ಅದಾದ್ಮ್ಯಾಗ ನಿಮ್ಗೆ ಯಾವ ಟೈಮಿಗೆ ಸೆಟ್ ಮಾಡ್ಕೋಬೇಕು. ಸೊ ಆ ಥರ ರಿಮೈಂಡರ್. ಸೊ ನ್ಯೂಸ್, ಲೇಟೆಸ್ಟ್ ನ್ಯೂಸ್ ಏನಿತ್ತು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಿತ್ತು ಬರುತ್ತೆ ರೀ. Here's the latest news. ಸೊ ಲೇಟೆಸ್ಟ್ ನ್ಯೂಸ್ ಪ್ರಕಾರನೂ ನೀವು ನೋಡ್ಕೋಬೋದು. ಸೊ ಇವತ್ತಿನ ಆಮೇಲೆ ನಿಮಗೆ ಇನ್ಕ್ಲೂಡ್ ಏನಾದರೂ ಮೆಸೇಜಸ್ ಬಂತು ಅಂದರೆ ಮೆಸೇಜಸಲ್ಲಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಏನು ಮೆಸೇಜಪ್ಪ, ನಾನು ಬರ್ಡೇ ಪಾರ್ಟಿ ಸೆಟ್ ಮಾಡಿದ್ದೀನಿ, 9:30 ಸೆಟ್ ಮಾಡಿದ್ದೀನಿ ನೈಟಲ್ಲಿ. ಸೊ ಇದನ್ನು ನೀವು ಕ್ಲಿಯರು ಮಾಡ್ಕೋಬೋದು. ಆಮೇಲೆ ಜಸ್ಟ್ ಕ್ಲಿಯರ್ ಅಂತ ನೋಡಿದ್ರೆ ಹೋಗ್ಬಿಡುತ್ತೆ. ಜಸ್ಟ್ ಇನ್ ಕೇಸ್ ನೀವು ಏನಾದರೂ ಮೆಸೇಜಸ್ಸು, ವಾಟ್ಸಪ್ ಮೆಸೇಜು, ಟೆಕ್ಸ್ಟ್ ಮೆಸೇಜಸ್ ಏನೇ ಬಂದರೆ ನೋಟಿಫಿಕೇಷನ್ ಅಂತಿರುತ್ತೆ. ಸೊ ಆ ನೋಟಿಫಿಕೇಷನಲ್ಲಿ ಬಂದಮೇಲೆ ಜಸ್ಟ್ ನೀವು ಒಂದು ಮೆಸೇಜ್ ಬಂತು ಅಂತ ಇಟ್ಕೊಳ್ಳಿ, ನೀವು ವಾಯ್ಸ್ ಮುಖಾಂತರ ನೀವು ಕಳಿಸ್ಬೋದು. ಸೊ ಇದ್ರ ಬಗ್ಗೆ ಎಲ್ಲರಿಗೂ ನಿಮಗೆ ತಿಳಿತು ಅಂತ ತಿಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.
ನೋಡಿದ್ರೆ ನಮ್ಮ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀವಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಮುಂದೆ ವಿಡಿಯೋಗಳು ಕೂಡ ನೀವು ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.